ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸಮಾಜೆ ಉಗ್ರಸನ್ಮಾನಂ ನಿಗ್ರಹಂ ಶಾಂತಿಪಾಲಿತಂ ಭೀರುತ್ವಂ ದುಃಖಂ ಆಪ್ನೋತಿ ವ್ಯಾಘ್ರೋಭವ ಸರ್ವದಾ. ಎವ್ರಿಬಡಿ ಟ್ರಬಲ್ ದ ಸೈಲೆಂಟ್ ಪರ್ಸನ್, but everybody afraid of the violent person. So always be brave like a lion, so that everybody will surrender you, succumb you. ಸಮಾಜ ಉಗ್ರ ಸನ್ಮಾನಂ, ಈ ಸಮಾಜದಲ್ಲಿ ಉಗ್ರರಿಗೆ ಸನ್ಮಾನಗಳು ಜಾಸ್ತಿ. ನಿಗ್ರಹಂ ಶಾಂತಿ ಪಾಲಿತಂ, ಶಾಂತಿ ನ್ಯಾಯ ಧರ್ಮ ನೀತಿ ಎಂದವ್ರನ್ನ ಬಡ ಸಾಯಿಸಾಕ್ತಾರೆ, ಮೆಟ್ಟಿ ತುಳಿತಾರೆ. ಭೀರುತ್ವಂ ದುಃಖಂ ಆಪ್ನೋತಿ, ಆಯಿತು ಬುದ್ಧಿ ಶರಣು ಹಣ ಹಾಕ ಅಂದ್ಕೊಂಡಿದ್ರೆ ಅವರಿಗೆ ದುಃಖಗಳೇ ಹೊರತು ಸುಖವೇನಿರೋದಿಲ್ಲ. ಆದ್ದರಿಂದ ವ್ಯಾಘ್ರೋಭವ ಸರ್ವದ, ಸಿಂಹದಂತೆ ಹುಲಿಯಂತೆ ಬಾಳು, ಸತ್ಯಕ್ಕೆ ಹೆದರಬೇಡ, ದುಃಖಕ್ಕೂ ಹೆದರಬೇಡ. ಸತ್ಯವಿದ್ದಾಗ ಧೈರ್ಯದಿಂದ ಎದುರಿಸಿ ಸಿಂಹದಂತೆ ಬಾಳು. ದುರಾಚಾರೇಣ ಯದ್ವ್ಯಕ್ತಿ ದುಷ್ಟ ಇತ್ಯಭಿಧೀಯತೆ, ಶಿಶುನಾಮ ಶುಭಾರಂಭೆ ದುಷ್ಟಸ್ಯ ನಾಮ ವರ್ಜಿತಂ. We can become a bad person by our attitude, and no one put our name for the next generation because we have the bad attitude. People won't put the name of the Kamsa, Ravana, Kumbhakarna, Shurpanaki, Mantare, even Duryodhana also, Shakuni. These are all names people won't put for their children. ದುರಾಚಾರೇಣ ಯದ್ವ್ಯಕ್ತಿ, ಕೆಟ್ಟ ಆಚಾರದಿಂದ ಯಾವ ವ್ಯಕ್ತಿಯು ದುಷ್ಟ ಎನಿಸಿಕೊಳ್ಳುತ್ತಾನೆಯೋ, ಶಿಶುನಾಮ ಶುಭಾರಂಭೆ, ನಾಮಕರಣ ಸಮಾರಂಭದಲ್ಲಿ ಮಕ್ಕಳಿಗೆ ಇಂಥವರ ಹೆಸರನ್ನು ಯಾರೂ ಇಡುವುದೇ ಇಲ್ಲ. ದುಷ್ಟಸ್ಯ ನಾಮ ವರ್ಜಿತಂ, ದುಷ್ಟರ ಹೆಸರನ್ನು ಯಾರೂ ತಮ್ಮ ಮಕ್ಕಳಿಗೆ ಇಡುವುದಿಲ್ಲ, ಯಾವ ತಾಯಿಯೂ ಇಡಲು ಬಿಡುವುದಿಲ್ಲ. ಆದ್ದರಿಂದ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿದಾಗ ಅಂಥವರ ಹೆಸರುಗಳನ್ನು ಮುಂದಿನ ತಲೆಮಾರುಗಳಲ್ಲಿ ಮಕ್ಕಳಿಗೆ ಅಂಥ ಹೆಸರನ್ನು ಇಡುತ್ತಾರೆ. ನ್ಯಾಯಾಲಯೇ ತದ್ವಿಳಂಬ ದಾರಿದ್ರ್ಯಂ ದುಃಖಭಾಜನಂ ಅರ್ಥಗರ್ಭೆ ಸದಾಮೋದಃ ನ್ಯಾಯಂ ಧನಿಕಮಾಶ್ರಿತಂ. Even the law court is also biased on the rich people many a times. They are influenced by the finance because it is a core issue for them and they enjoy out of it. When law court is like that, what is the fate of the society? ನ್ಯಾಯಾಲಯೇ ತದ್ವಿಳಂಬ, ನ್ಯಾಯಾಲಯದಲ್ಲಿ ನ್ಯಾಯವನ್ನು ವಿಳಂಬ ಮಾಡುವುದರ ಉದ್ದೇಶ ಏನು? ಬಡತನ, ದಾರಿದ್ರ್ಯ, ದುಃಖ ಇವರು ಕೊಡುವುದಿಲ್ಲ ಎಂದಾದರೆ ಪುನಃ ಅದನ್ನು ಮುಂದಕ್ಕೆ ಹಾಕುತ್ತಾರೆ ಹೊರತು ತಕ್ಷಣದಲ್ಲಿ ತೀರ್ಮಾನ ಕೊಡುವುದಿಲ್ಲ. ಅವರು ಕೂಡ ನ್ಯಾಯಂ ಧನಿಕಮಾಶ್ರಿತಂ, ಶ್ರೀಮಂತರ ದಾಸರಾಗಿ ಕೆಲಸ ಮಾಡುತ್ತಿರುತ್ತಾರೆ. ಅರ್ಥಗರ್ಭೆ, ಹಣದ ಮೋಹದಿಂದ, ಹಣದ ಆಸೆಯಿಂದ ನ್ಯಾಯ ತೀರ್ಮಾನವನ್ನು ನೀಡುತ್ತಾರೆ. ಇದು ನ್ಯಾಯಸ್ಥಾನದ ದುರಂತವಲ್ಲದೆ ಮತ್ತೇನು? ಪೋಷಣಾಧಿಕವಾತೇತು ಏಕವಾರಂ ಹಿ ಭೋಜನಂ ಗ್ರಂಥಿ ಉದ್ಭುತನಾಶಾಯ ಸಪ್ತಾಹೇ ಲಂಘನೌಷಧಂ. Gouty arthritis spreads the knot bubbles on the body. The easy solution is weekly once make fasting for 24 hours and have just 2 meals per day without breakfast. ಪೋಷಣಾಧಿಕ, ಪ್ರೋಟೀನ್ ಹೆಚ್ಚಾಗಿರುವಂತಹ, ವಾತ ಹೆಚ್ಚಾಗಿರುವಂತಹ ದೇಹದಲ್ಲಿ ಗೌಟಿ ಆರ್ಥ್ರೈಟಿಸ್ ಉಂಟಾಗುತ್ತದೆ. ಏಕವಾರಮಿ ಭೋಜನಂ, ಅಂತಹ ಸಮಯದಲ್ಲಿ ಒಂದು ಬಾರಿ ಸರಿಯಾಗಿ ಊಟ ಮಾಡಿದರೆ ಸಾಕು. ಪುರ್ಸೊತ್ತಿದ್ದಾಗೆಲ್ಲ ತಿಂತಾ ಇದ್ದರೆ ಅದರಿಂದ ಪ್ರೋಟೀನ್ ಜಾಸ್ತಿ ಆಗುತ್ತೆ, ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ.
ಗ್ರಂಥಿ ಉದ್ಭುತನಾಶಾಯ. ಹಾಗೇ ತಿಂತಾ ಇದ್ದರೆ, ಪೇನ್ ಕಿಲ್ಲರ್ ತಗೊಂಡು ಮಾತ್ರೆ ತಗೊಂಡು ತಿಂತಾ ಇದ್ದರೆ ದೇಹದಲ್ಲಿ ಅಲ್ಲಲ್ಲಿ ಗುಳ್ಳೆಗಳು ಗಂಟುಗಳು ಉಂಟಾಗುತ್ತವೆ. ಹಾಗಾದರೆ ಅದಕ್ಕೆ ಪರಿಹಾರವೇ ಇಲ್ಲವೇ ಎಂದರೆ, ಸಪ್ತಾಹೆ, ವಾರಕ್ಕೊಮ್ಮೆ ಉಪವಾಸವನ್ನು 24 ಗಂಟೆಗಳ ಉಪವಾಸವನ್ನು ಮಾಡಿ ಮಿಕ್ಕಿ ಉಳಿದ ದಿನಗಳಲ್ಲಿ ಬ್ರೇಕ್ಫಾಸ್ಟು ಸೇರಿದಂತೆ 2 ಹೊತ್ತು ಊಟ ಮಾಡಬೇಕು. ಪ್ರೋಟೀನ್ ಆಧಾರಿತ ವಸ್ತುಗಳನ್ನು ಕಡಿಮೆ ಮಾಡಬೇಕು. ಸಮ್ಮೇಲೆ ಸಂಘ ಸಂಜೀವಿ ವಿಕೀರ್ಣೆ ವ್ಯಾಘ್ರಗರ್ಜನೆ ತಥಾ ಸನಾತನಿ ಸರ್ವಃ ಮ್ಲೇಚ್ಛಂ ದೃಷ್ಟ್ವಾ ಪಲಾಯತಿ. ಆಲ್ ಡಿಯರ್ಸ್ always united in chatting and eating. How long? Till a lion roars. Once lion start roaring, then everybody, all the animals will scatter like anything, run away like anything. Just like our Sanatanis, once they see the terrorists, they run away like anything instead of facing the situations. ಸಮ್ಮೇಲೆ ಸಂಘ ಸಂಜೀವಿ, ಸಮ್ಮೇಳನದಲ್ಲಿ ಎಲ್ಲರೂ ಒಂದಾಗಿ ಬದುಕುತ್ತಾರೆ. ಆದರೆ ಒಮ್ಮೆ ಹುಲಿ ಗರ್ಜನೆ ಮಾಡಿದಾಗ, ಸಿಂಹ ಗರ್ಜನೆ ಮಾಡಿದಾಗ ಎಲ್ಲ ಜಿಂಕೆಗಳು ಚೆಲ್ಲಾಪಿಲ್ಲಿಯಾಗಿ ಓಡುತ್ತವೆ. ಅದೇ ರೀತಿ ಸನಾತನ ಹಿಂದೂ ಧರ್ಮಿಗಳು ಸಹ ಮ್ಲೇಚ್ಛವನ್ನು ನೋಡಿದಾಗ ಓಡೋಡಿ ಹೊರಟೇ ಹೋಗುತ್ತಾರೆ. ಯಾರು ಎದುರಿಸಲು ಎದ್ದು ನಿಲ್ಲುವುದೇ ಇಲ್ಲ. ರಕ್ತವಾತಾವೃತಾರೋಗಿ ಮಧ್ಯಮಾಂಸಂಚ ವರ್ಜನಂ ಪೋಷಣಾವೃತ ದೇಹೀನಾಂ ಗ್ರಂಥಿ ಉದ್ಭುತ ಕಾರಣಂ. If you have gouty arthritis, keep away from liquor and all the protein-oriented food. Otherwise, it leads to skin knots. ರಕ್ತವಾತಾವೃತ ರೋಗಿ, ರಕ್ತವಾತದಿಂದ ಆವೃತನಾದಂತಹ ರೋಗಿಯ ದೇಹದಲ್ಲಿ ಪ್ರೋಟೀನ್ ಜಾಸ್ತಿ ಆಗಿರೋದ್ರಿಂದ ಅವರು ಮದ್ಯ ಮತ್ತು ಮಾಂಸ ಮತ್ತು ಲಿಕ್ಕರ್ ಇವುಗಳನ್ನು ಮದ್ಯಪಾನವನ್ನು ಬಿಡಬೇಕಾಗುತ್ತದೆ. ಪೋಷಣ ಅಂದರೆ ಪ್ರೋಟೀನ್ ಹೆಚ್ಚಾಗಿರುವಂತಹ ದೇಹಿಗಳಲ್ಲಿ ಗ್ರಂಥಿ ಉದ್ಭುತ ಕಾರಣ. ಹಾಗೂ ನೀನು ತಿಂತಾ ಇದ್ದರೆ, ಪೇನ್ ಕಿಲ್ಲರ್ ತಗೊಂಡು ಇನ್ನೂ ಜಾಸ್ತಿ ತಿಂತಾ ಇದ್ದರೆ ಇಡೀ ಮೈಯಲ್ಲೆಲ್ಲ ಗುಳ್ಳೆಗಳು ಗಂಟುಗಳು ಉಂಟಾಗಿ ಸಮಸ್ಯೆಗಳು ಉಂಟಾಗುತ್ತವೆ. ನವ ಶಿವೇತಿ ರಾತ್ರಿಣ ಮಾಂಸಾಹಾರಂ ಸ್ವರ್ಜತಿ ಪರಂ ಮರುದಿನೇ ಸರ್ವಂ ಕ್ರಿಮಿಕೀಟಾದಿ ಖಾದತಿ. During the festivals, we don't take non-veg food ourselves, but the next day of it, we eat all kinds of animals double together. We eat double the amount, double the quantity of the next day of the festival. ಶಿವರಾತ್ರಿ, ನವರಾತ್ರಿ ಇಂತಹ ರಾತ್ರಿಗಳಲ್ಲಿ, ಹಬ್ಬ ಹುಣ್ಣಿಮೆಗಳಲ್ಲಿ ಮಾಂಸಾಹಾರವನ್ನು ನಾವಾಗಿಯೇ ವರ್ಜಿಸುತ್ತೇವೆ, ತಿನ್ನುವುದಿಲ್ಲ, ಸ್ವಬುದ್ಧಿಯಿಂದ ತಿನ್ನುವುದಿಲ್ಲ. ಆದರೆ ಮರುದಿನ ಸರ್ವಂ ಕ್ರಿಮಿಕೀಟಾದಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು 2 ಪಟ್ಟು ಹೆಚ್ಚಾಗಿಯೇ ತಿಂದು ಬಿಡುತ್ತೇವೆ. ಇದು ಒಂದು ಸಂತೋಷದಾಯಕ ವಿಷಯ. ಕುಲಜಾತಿ ಕಿಮಾವಶ್ಯಂ ಕೇವಲಂ ಮದಪೋಷಣೆ ಸುಪ್ತ ಮೈಥುನ ಮಹಾಹಾರೆ ಸ್ವಜಾತಿ ಕೋತ್ರ ವಿದ್ಯತೆ. ವಿ ಶುಡ್ ನಾಟ್ ಕನ್ಸಿಡರ್ any caste in 3 cases: during the time of food, during the time of sleep, during the time of free sex. Who will consider the caste, race, sex during the time of taking food? They take everything. Whenever they are hungry, they eat everything, irrespective of caste, creed, race, sex, etc. Even sleeping also. If you are so sleepy, then who will be worried about what is your caste, what is your creed? Wherever they have the space, they will fall down and get the sleep. And similarly, free sex. They never worry about the caste, creed, etc. They want to have the sex, that's all. ಕುಲ ಜಾತಿ ಕಿಮಾವಶ್ಯಂ ಕೇವಲ ಮದ ಪೋಷಣೆ. ಅಹಂಕಾರ ತೋರಿಸುವಾಗ ಮಾತ್ರ ಕುಲ ಜಾತಿ ಕೇಳುತ್ತಾರೆ ವಿನಃ ಮಲಗಿರುವ ನಿದ್ದೆ ಬರುವ ಸಮಯದಲ್ಲಿ, ಮೈಥುನ ಸಮಯದಲ್ಲಿ, ಆಹಾರದ ಸಮಯದಲ್ಲಿ ಯಾರೂ ಕೂಡ ಸ್ವಜಾತಿ, ಕೋತ್ರ ಯಾವುದನ್ನು ಕೇಳುವುದೇ ಇಲ್ಲ. ಅವರ ಪಾಡಿಗೆ ಆ ಕೆಲಸವನ್ನು ಮಾಡಿ ಮುಗಿಸಿ ಹೋಗಿಬಿಡುತ್ತಾರೆ.
ಸಂಸ್ಕೃತಮಹಾಕಾವ್ಯೇಷು ವಾರಾಂಗನ ವಿಜೃಂಭಣಂ ಮೃಚ್ಛಕಟ ಮೇಘದೂತಃ ಅಲಂಕಾರೇ ವಿಲಾಸಿನಾಂ. Sanskrit literature is ruined due to the overemphasis on sex workers. ಸಂಸ್ಕೃತ ಮಹಾಕಾವ್ಯದಲ್ಲಿ ಹೆಚ್ಚಾಗಿ ವಾರಾಂಗನೆಯರ ವಿಜೃಂಭಣೆಯನ್ನು ಮಾಡಲಾಗುತ್ತಿದೆ. ಮೃಚ್ಛಕಟಿಕ ನಾಟಕದಲ್ಲಿ ವಾರಾಂಗನೆಯೇ ಹೀರೋಯಿನ್. ಮೇಘದೂತದಲ್ಲಿಯೂ ಸಹ ಅನೇಕ ಕಡೆಗಳಲ್ಲಿ ವಾರಾಂಗನೆಯರ ವಿವರಣೆ. ಕಾಳಿದಾಸನು ಕೂಡ ವಾರಾಂಗನೆಯ ಮನೆಯಲ್ಲಿಯೇ ಇದ್ದ ಎಂದು ಪ್ರತೀತಿ. ಮತ್ತು ಅಲಂಕಾರ ಎಂಬ ವಿಭಾಗದಲ್ಲಂತೂ ಹೆಣ್ಣಿನ ವರ್ಣನೆ ಮಾಡುವಾಗ, ವಿಲಾಸಿಗಳ ವರ್ಣನೆ ಮಾಡುವಾಗ ವಾರಾಂಗನೆಯರನ್ನೇ ಹೆಚ್ಚು ಉಪಯೋಗಿಸಿಕೊಳ್ಳುತ್ತಾರೆ. ಅಂತೆಯೇ ಮಹಾಭಾರತ, ರಾಮಾಯಣ ಬಿಟ್ಟು ಅನೇಕ ಕಡೆಗಳಲ್ಲಿ ಸಂಸ್ಕೃತದಲ್ಲಿ ಸೆಕ್ಸ್ ಎಕ್ಸಾಗರೇಷನ್ ಮಾಡಿರೋದ್ರಿಂದ ಅದರ ಮೂಲ ಸ್ವರೂಪವನ್ನು ಕಳೆದುಕೊಂಡು ಇಂದು ಡೆಡ್ ಲ್ಯಾಂಗ್ವೇಜ್ ಎಂದು ಹೇಳುವಂಥ ಪರಿಸ್ಥಿತಿಗೂ ಬಂದು ನಿಂತಿದೆ. ಯಾವುದೇ ಕಾರಣಕ್ಕೂ ಕ್ರೋಧ ಮತ್ತು ಕಾಮದ ವಿಜೃಂಭಣೆಯು ಯಾವುದೇ ಭಾಷೆ, ಕಲೆ ಎಲ್ಲವನ್ನು ನಾಶ ಮಾಡಿಬಿಡುತ್ತದೆ. ಗಣಪತ್ಯೋತ್ಸವಾದಂತೆ ಸಕಲಂ ತ್ಯಕ್ತಗಂಧಕಂ ಪರಿಸರಾವೃತಯೋ ತ್ಯಾಜ್ಯಂ ಪ್ರಕೃತಿರ್ನಾಶ ಸಾಧನಂ. In the end of any festival, we throw maximum waste. Even during the Ganesha festival or Deepavali, we throw maximum amount of wastages to the road or gutter or wherever we want, which is the cause for environmental problem. ಗಣಪತಿ ಉತ್ಸವದ ಆದ ನಂತರ, ದೀಪಾವಳಿ ಆದ ನಂತರ ಮರುದಿವಸ ಎಷ್ಟು ಕಸವನ್ನು ಜನ ಹಾಕಿರುತ್ತಾರೆ. ದೇವರ ಹೆಸರಿನಲ್ಲಿ ಮಾಡುವ ಮೋಸವಲ್ಲವೇ. ಸಕಲಂ ತ್ಯಕ್ತಗಂಧಕಂ, ಎಲ್ಲ ರೀತಿಯ ಗಂಧ, ವಾಸನೆ, ದುರ್ವಾಸನೆ ಬರುವಂಥ ವಸ್ತುಗಳನ್ನು ರಸ್ತೆಗೆ ಅಥವಾ ಗಂಧಕಕ್ಕೆ ಕಂಡಲ್ಲಿ ಎಸೆಯುತ್ತಾರೆ. ಇದೇ ಕಾರಣವಲ್ಲವೇ ಪರಿಸರಕ್ಕೆ. ಪರಿಸರಾವೃತಯೋ ತ್ಯಾಜ್ಯಂ ಇದೆಲ್ಲಿ ಇರುತ್ತದೆ? ಗಣಪತಿ ವಿಸರ್ಜನೆ ಮಾಡಿದ ತ್ಯಾಜ್ಯ ಪರಿಸರಕ್ಕೆ. ಪ್ರಕೃತಿ ನಾಶ ಸಾಧನಂ, ಪ್ರಕೃತಿ ನಾಶಕ್ಕೆ ಮೂಲ ಕಾರಣ. ಮಾಡಿದ ಪೂಜೆಗಿಂತ ಮಾಡುವ ಶಾಲೆ ದಿನಚರ್ಯರ್ಥಂ ಪ್ರಯೋಗೇ ವೃತ್ತಿ ಜೀವನಂ. ಗುರೋರವಶ್ಯಂ ಕಾಠಿಣ್ಯೇ ದಶಕೋಶ ಪುರಸ್ಸರಂ. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾಡುವ ದಿನಚರಿ ಅಟೆಂಡೆನ್ಸ್ ವ್ಯರ್ಥ, ವೇಸ್ಟ್. ಇದರ ಬದಲಾಗಿ ಅವರಿಗೆ ಪ್ರಾಯೋಗಿಕವಾದ ವೃತ್ತಿ ಜೀವನವನ್ನು ಸಮಾಜದಲ್ಲಿ ಹೇಳಿಕೊಟ್ಟಾಗ ಗುರೋರವಶ್ಯಂ ಕಾಠಿಣ್ಯ, ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಯಾವ ವಿದ್ಯಾರ್ಥಿಗಾದರೂ ಕಠಿಣತೆ ಇದ್ದಾಗ, ಸಮಸ್ಯೆ ಇದ್ದಾಗ ಗೈಡ್ಲೈನ್ಸ್ ಮಾಡಬೇಕು. ಅಂಥ ಶಿಕ್ಷಣ ದೇಶಕೋಶ ಪುರಸ್ಸರಂ, ದೇಶ ಸುತ್ತು ಕೋಶ ಓದು ಎಂಬ ಮೂಲಕ ಒಳ್ಳೆಯ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸುಮ್ಮನೆ ತರಗತಿಯಲ್ಲಿ ಕುಳಿತ ವಿದ್ಯಾರ್ಥಿಯು ಜೀವನ ಮಾಡಲು ಬರುವುದಿಲ್ಲ, ಈ ಕಡೆ ವಿದ್ಯಾಭ್ಯಾಸವೂ ಸರಿಯಾಗಿರುವುದಿಲ್ಲ. ಒಟ್ಟಿನಲ್ಲಿ ಹೇಗೋ ಬದುಕುತ್ತಾರೆ. ಸ್ಟಾಪ್ ದ ಡೈಲಿ ಅಟೆಂಡೆನ್ಸ್ ಫಾರ್ ಅಡಲ್ಟ್ಸ್ ಇನ್ ದ ಕ್ಲಾಸ್. ದೇ ಶುಡ್ ಕಮ್ ಟು ದ ಟೀಚರ್ ಓನ್ಲಿ ಡ್ಯೂರಿಂಗ್ ದ ಡಿಫಿಕಲ್ಟೀಸ್. ರಿಮೈನಿಂಗ್ ಆಲ್ ದ ಟೈಮ್ ದೇ ಶುಡ್ ಬಿ practical in the real life. Then education will be meaningful. किमर्थं पंडितं दृष्ट्वा सदा दोषयति जनाः शोधनं तत्र कर्तव्य परिहारम् अनन्तरं. The research should be made to find the reason for why the people dislike the pandits after getting all the help from them. After making the research about this, then we have to find out the solutions for this, remedy for this. ಕಿಮರ್ಥಂ ಪಂಡಿತಂ ದೃಷ್ಟ್ವಾ ಸದಾ ದೋಷಯತಿ ಜನಾಃ. ಯಾಕೆ ಪಂಡಿತರನ್ನು ಯಾವಾಗಲೂ ಜನರು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಎಂಬುದರ ಬಗ್ಗೆ ಸಂಶೋಧನೆ ನಡೆಯಬೇಕಾಗಿದೆ. ನಡೆದ ನಂತರ ಅದಕ್ಕೆ ಪರಿಹಾರವನ್ನು ಕೂಡ ಮಾಡಬೇಕಾಗಿದೆ. ಆಗ ಪಂಡಿತರೂ ಸುಖವಾಗಿರುತ್ತಾರೆ, ಸಮಾಜವೂ ಶಾಂತಿ ಇರುತ್ತದೆ. ಏಕೆಂದರೆ ಎಲ್ಲ ಪಂಡಿತರು ಕಷ್ಟ ಕಾಲದಲ್ಲಿ ಎಲ್ಲ ಪಂಡಿತರನ್ನೇ ಆಶ್ರಯಿಸಿರುತ್ತಾರೆ, ವೇದ ಪಂಡಿತರನ್ನು ಆಶ್ರಯಿಸಿರುತ್ತಾರೆ. ಅವರಿಂದ ಎಲ್ಲ ಸೌಕರ್ಯವನ್ನು ಪಡೆದ ನಂತರ ಅವರನ್ನೇ ದೂಷಿಸುತ್ತಾರೆ. ಇದು ನಿಜವಾದ ಕಾರಣ ಏನು, ಇದಕ್ಕೆ ಪರಿಹಾರವೇನು ಎಂದು ಹುಡುಕಬೇಕಾದ ಅನಿವಾರ್ಯತೆ ಈಗಿನ ಸಮಯದಲ್ಲಿ ಇದೆ. ಪಾಷಾಣಾಕ್ಷೇಪಣಂ ವರ್ಜ್ಯಂ ಪಶು ಪ್ರಾಣಿ ಮೃಗಾದಿಷು.
ರಕ್ಷಣಾಯ ಚ ಕುರ್ವೀತ ಅನ್ಯಥಾ ಪಾಪ ಸಂಗ್ರಹಂ. We are not supposed to throw the stones at any kind of animals unless we are troubled, we are threatened by them. If you do like this, it is a sin to our life only. ಪಾಷಾಣಕ್ಷೇಪಣಂ ವರ್ಜ್ಯಂ, ಕಲ್ಲು ಎಸೆಯುವುದನ್ನು ನಿಷೇಧಿಸಲಾಗಿದೆ. ಯಾರ ಮೇಲೆ? ಪಶು ಪ್ರಾಣಿ ಮೃಗಗಳ ಮೇಲೆ ಯಾರೂ ಕೂಡ ಕಲ್ಲೆಸೆಯಬಾರದು. ಅನ್ಲೆಸ್ ರಕ್ಷಣಾಯ ಚ ಕುರ್ವೀತ, ನಮ್ಮ ರಕ್ಷಣೆಗೋಸ್ಕರ ಮಾಡಬಹುದೇ ಹೊರತು ಸುಮ್ಮನಿರುವ ಪ್ರಾಣಿಗಳ ಮೇಲೆ ಹೊಡೆಯುವುದಾಗಲಿ ಕಲ್ಲು ಹೊಡೆಯುವುದಾಗಲಿ ಮಾಡಬಾರದು. ಹಾಗೂ ಮಾಡಿದರೆ ಅದೇ ಪಾಪ ಸಂಗ್ರಹವಾಗುತ್ತದೆ. ಅವನ ನಿಜ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತದೆ. ಯಾಕೆಂದರೆ ಶಾಂತಿ ಪ್ರಿಯರಿಗೆ ಕಲ್ಲು ಹೊಡೆದರೆ ಅದರಿಂದ ಅವರು ಸುಮ್ಮನೆ ಹೋಗುತ್ತಾರೆ. ಆದರೆ ಅದು ಅವರು ಶಪಿಸಿದಂತಹ ಶಾಪ ನಮ್ಮ ಮೇಲೆ ಇದ್ದೇ ಇರುತ್ತದೆ. ವ್ಯಕ್ತಿ ನಾಶವಾದರೂ ಶಕ್ತಿ ನಾಶವಾಗುವುದಿಲ್ಲ. ಎಚ್ಚರವಿರಬೇಕು. ಪಾದ ಉಲ್ಲಂಘನಶ್ಚ ಪಾಪ ಸಂಗ್ರಹ ಸಾಧನಂ ನ ಕರ್ತವ್ಯ ಪ್ರಯತ್ನೇನ ಸುಖಮಾಯುಷ್ಯವರ್ಧನೆ. We are not supposed to cross the legs of a person who is lying on the bed for long life without pain. If a person is lying on the bed, we are not supposed to cross their legs. We are not supposed to jump their legs because it seems to be a sin. So all the sin will be transferred to us. Therefore, we are not supposed to jump the legs of the lying person for a long life without pain. So if you purposefully, if you don't jump, then it will be useful for your life and you will be happy in your life. ಜಂಘ ಪಾದಂ ಉಲ್ಲಂಘನಶ್ಚ, ಮಲಗಿದ ವ್ಯಕ್ತಿಯ ಕಾಲನ್ನು ದಾಟುವುದರಿಂದ ಪಾಪ ಸಂಗ್ರಹ ಉಂಟಾಗುತ್ತದೆ. ನ ಕರ್ತವ್ಯ ಪ್ರಯತ್ನಪೂರ್ವಕವಾಗಿ ನಾವು ಅವರ ಕಾಲನ್ನು ದಾಟಬಾರದು. ಬದಿಯಿಂದ ಹೋಗಬೇಕು ಅಥವಾ ಸ್ವಲ್ಪ ಕಾಲು ತೆಕ್ಕೊಳ್ಳಿ ಅಂತ ಹೇಳಬೇಕು. ಇದರಿಂದ ಏನು ಲಾಭ ಅಂತಂದರೆ ಅವರ ಯಾವ ಪಾಪಗಳು ನಮಗೆ ಬರುವುದಿಲ್ಲ. ನಮಗೆ ಇದ್ದ ಸುಖ, ನಮ್ಮ ಆಯುಷ್ಯ, ನಮ್ಮ ಸುಖ ಎಲ್ಲವೂ ಸಹಜವಾಗಿ ಹೆಚ್ಚಾಗಿ ಇರುತ್ತದೆ. ಪ್ರಾಣಿಮೈಥುನ ದೃಷ್ಟಾರಃ ತಜ್ಜನ್ಮೆ ಜೀವನಂ ಪುನಃ ಅಥವಾ ತದಭಾದೋಪಿ ಕುಜನ್ಮೆ ಅಂಕುರಾರ್ಪಣಂ. We are not supposed to watch the matings because we get the rebirth in the same animal birth or low animals. ಪ್ರಾಣಿ ಮೈಥುನ ದೃಷ್ಟಾರಃ, ಪ್ರಾಣಿಗಳು ಮಾಡುವ ಮೈಥುನವನ್ನು ಯಾರೂ ನೋಡಬಾರದು. ಹಾಗೆ ನೋಡಿದರೂ ಕೂಡ ಅದರಿಂದ ಅಂತಹ ಪ್ರಾಣಿ ಜನ್ಮವೇ ಉಂಟಾಗುತ್ತದೆ. ಅಂತಹ ಪ್ರಾಣಿ ಜನ್ಮ ಉಂಟಾಗದಿದ್ದರೂ ಅದಕ್ಕಿಂತ ಕೆಟ್ಟದಾದ ಕೊಚ್ಚೆಯಲ್ಲಿ, ಚರಂಡಿಯಲ್ಲಿ ಬಾಳುವ ಕ್ರಿಮಿ ಕೀಟಾದಿ ಜನ್ಮವು ನಮಗೆ ಕುಜನ್ಮೆ ಅಂಕುರಾರ್ಪಣಂ, ಕೆಟ್ಟ ಜನ್ಮದಲ್ಲಿ ನಾವು ಹುಟ್ಟಿ ಬರಬೇಕಾಗುತ್ತದೆ. ಜೀವನೇ ಲಬ್ಧ ಸುಜ್ಞಾನಂ ಬಾಲಾನಾಂ ವೃದ್ಧಬೋಧನಂ ವೃದ್ಧಾನಾಂ ಮೌನ ದಾಕ್ಷಿಣ್ಯಂ ಕ್ರೌರ್ಯಮುತ್ಪತ್ತಿ ಸಾಧನಂ. When the senior citizens hesitate to pass the skill to the juniors, and if they don't tell the real truth of life for their children or juniors, they are responsible for the cruelty of the society or cruel society. ಜೀವನೇ ಲಬ್ಧ ಸುಜ್ಞಾನಂ, ಜೀವನದಲ್ಲಿ ಪಡೆದಂತಹ ಸುಜ್ಞಾನವನ್ನು ಯಾವ ವೃದ್ಧನು ಬಾಲಾನಾಂ ವೃದ್ಧ ಬೋಧನೆ, ತಾನು ತಿಳಿದಂತಹ ಹಿರಿಯ ನಾಗರಿಕನಾಗಿ ತನ್ನ ಕರ್ತವ್ಯವೇನೆಂದರೆ ಮಕ್ಕಳಿಗೆ ತನ್ನ ಎಲ್ಲ ಜ್ಞಾನವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಹಂಚಬೇಕು, ಕೊಡಬೇಕು. ಬಾಲಾನಾಂ ವೃದ್ಧ ಬೋಧನೆ ಮಾಡಬೇಕು. ನನಗೇನು ಸಂಬಂಧಪಟ್ಟಿಲ್ಲ, ನಾನು ಪೆನ್ಷನ್ ಬರುತ್ತೆ, ಆರಾಮಾಗಿದ್ದೀನಿ ಎಂದು ಕುಳಿತುಕೊಳ್ಳಬಾರದು. ಸಾಧ್ಯವಿದ್ದ ಕಡೆಯೆಲ್ಲ ತಪ್ಪು ಮಾಡುವ ಮಕ್ಕಳಿಗೆ ಅಥವಾ ಜ್ಞಾನವನ್ನು ಕೊಡಬೇಕಾದ ಮಕ್ಕಳಿಗೆ ತಮಗಿರುವ ಸುಜ್ಞಾನವನ್ನು ಕೊಡಲೇಬೇಕು. ವೃದ್ಧಾನ ಮೌನ ದಾಕ್ಷಿಣ್ಯಂ, ಅಥವಾ ವೃದ್ಧರ ಈ ಮೌನ ಹೇಳಿಕೊಡದಿರುವುದು, ಮಿಯರ್ ಸೈಲೆನ್ಸ್ ಇಸ್ ಕಮ್ಯುನಿಕೇಷನ್, ಸುಮ್ಮನಿರುವುದು, ಅಥವಾ ನನಗ್ಯಾಕೆ ಬೇಕು ಬಿಡು, ಹಾಳಾಗಿ ಹೋಗಲಿ ಬಿಡು ಎಂದು ತಾತ್ಸಾರ ಮಾಡುವುದು, ಒಳ್ಳೆಯ ಜ್ಞಾನವನ್ನು ಹಂಚದಿರುವುದು, ತನ್ನ ಸ್ವಾರ್ಥಕ್ಕಾಗಿಯೇ
ತಾನು ಸುಮ್ಮನಿರುವುದು ಎಲ್ಲವೂ ಕೂಡ ಸಮಾಜದ ಕ್ರೌರ್ಯ ಉತ್ಪತ್ತಿಗೆ ಸಾಧನವಾಗಿದೆ. ಸಮಾಜದಲ್ಲಿ ಇವತ್ತು ಟೆರರಿಸ್ಟ್ ಅಟ್ಯಾಕ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತಂದರೆ, ನಿಜವಾಗಿ ಜ್ಞಾನಿಗಳು ಸುಮ್ಮನೆ ನಮಗೆ ಯಾಕೆ ಬೇಕು ಬಿಡು ಎಂದು ಸುಮ್ಮನೆ ಕುಳಿತುಕೊಳ್ಳುವುದೇ ದೊಡ್ಡ ದುರಂತ. ಇದು ಮುಖ್ಯ ಕಾರಣ. ಸಂಧ್ಯಾ ಪೂಜಿತ ವಿದ್ಯಾರ್ಥಿ ಸಮಾಜೆ ಸರ್ವಪೂಜಿತಃ. ಜಪಧ್ಯಾನೆ ಕಂಠಪಾಠೆ ಸದ್ಬುದ್ಧಿರ್ಭವತಿ ನಿಶ್ಚಯಂ. Those who chant God or pray during the sunrise and the sunset, they definitely get a sound skill and knowledge and worshipped by everybody in future. ಸಂಧ್ಯಾಕಾಲದಲ್ಲಿ ಪೂಜೆ ಮಾಡುವ ಯಾವ ವಿದ್ಯಾರ್ಥಿಯೂ ಸಾಯಂ ಸಂಧ್ಯಾ, ಪ್ರಾತಃ ಸಂಧ್ಯಾ, ಸೂರ್ಯ ಮುಳುಗುವ ಮತ್ತು ಹುಟ್ಟುವ ಸಮಯದಲ್ಲಿ ಯಾರು ಜಪಧ್ಯಾನ ಕಂಠಪಾಠ ಮುಂತಾದವುಗಳಲ್ಲಿ ಪ್ರಯತ್ನನಾಗಿರುತ್ತಾನೆಯೋ ಅವರು ಸಮಾಜದಲ್ಲಿ ಸರ್ವಪೂಜಿತರಾಗಿರುತ್ತಾರೆ. ಜೊತೆಗೆ ಅವರಿಗೆ ಒಳ್ಳೆಯ ಬುದ್ಧಿಯೂ ಬರುತ್ತದೆ. ಜೊತೆಗೆ ಅವರ ಉದ್ಧಾರವೂ ಸಾಧ್ಯವಾಗುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ದಶವರ್ಷಾನಂತರಂ ಬಾಲಃ ಆರ್ಜನಂ ಶ್ರಮಸಂಪದೆ ಕರ್ಮೋತ್ತುಂಗೆ ಸದಾ ಲಾಭಃ ಸ್ವಉದ್ಯೋಗೆ ವಿನಾಶ್ರಯಂ. After 10 years or 15 years of age, all the children should learn to earn something themselves. This leads to self-reliance in the near future for them. ದಶವರ್ಷಾನಂತರಂ ಬಾಲಃ, 15 ವರ್ಷಗಳ ನಂತರ ಮಕ್ಕಳು ಯಾವಾಗಲೂ ದುಡಿಮೆಯಿಂದ ಶ್ರಮಿಸಿ ವಿದ್ಯಾರ್ಜನೆಯನ್ನು ಮಾಡಬೇಕು. ಭಿಕ್ಷಾರ್ಜನೆ ಏನಾದರೂ ಮಾಡು, ಏನಾದರೂ ಒಂದು ಕೆಲಸ ಮಾಡು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತಮ್ಮ ಹಣವನ್ನು ತಾವೇ ದುಡಿದು ಸಂಪಾದಿಸಿಕೊಳ್ಳಬೇಕು. ಕರ್ಮೋತ್ತುಂಗೆ ಸದಾ ಲಾಭ, ಕೆಲಸ ಮಾಡದೆ ಅಪ್ಪನ ದುಡ್ಡಿನಲ್ಲಿ ವಿದ್ಯಾಭ್ಯಾಸ ಮಾಡುವುದು ಒಳ್ಳೆಯದಲ್ಲ. ಕರ್ಮೋತ್ತುಂಗೆ, ಕೆಲಸವನ್ನು ಮಾಡಿಕೊಂಡು ಅದರಿಂದ ಬಂದ ಲಾಭದಿಂದ ನಿಜ ಜೀವನವೂ ಅರ್ಥವಾಗಿರುತ್ತದೆ, ಕಷ್ಟದಿಂದ ಸಂಪಾದನೆಯಾಗಿರುತ್ತದೆ, ಬೇರೆಯವರ ಮೇಲೆ ಹೊರೆಯೂ ಆಗಿರುವುದಿಲ್ಲ. ಇದು ಮುಂದೆ ಅವರಿಗೆ ಸ್ವಉದ್ಯೋಗ ಮಾಡಲು ಸಹಾಯವಾಗಿ ವಿನಾಶ್ರಯಂ, ಯಾರ ಹತ್ರನೂ ಹಣ ಬುದ್ಧಿ ಸರ್ ಅಂತ ಕೇಳುವಂಥ ಯಾವ ಪ್ರಮೇಯವೂ ಬರುವುದಿಲ್ಲ. ಇವರೇ 10 ಜನಕ್ಕೆ ಕೆಲಸ ಕೊಡುವ ಸ್ಥಿತಿಗೆ ಬರುತ್ತಾರೆ. ವಿವಾಹಂ ತತ್ರ ಕರ್ತವ್ಯ ವಿಂಶತ್ಯಾನಂತರಂ ಸದಾ, ಅನ್ಯಥಾ ತದ್ವಿಕಾರಾಯ ಸಮಸ್ಯಾ ಭವತಿ ನಿಶ್ಚಯಂ. After 20 years of age, marriage is a must if they are willing. If they want to marry, they should marry after 20 years, or else that will lead to have many kind of family problems. So during the 20 to 25 years of age, they should get married. Otherwise, if they have late marriage, children will control easily the parents and children won't follow their guidelines. Therefore, during the age they should be married. Afterwards, it will have a variety of family problems. ವಿವಾಹಂ ತತ್ರ ಕರ್ತವ್ಯ ವಿಂಶತ್ಯಾನಂತರಂ ಸದಾ, 20 ವರ್ಷ ಆದ ನಂತರ ಸುಮ್ಮನೆ ಕಾಯ್ದೆ 30 ವರ್ಷ ಆಗಲಿ 40 ವರ್ಷ ಆಗಲಿ ಅಂತ ಕಾಯ್ಕೊಂಡು ಇಟ್ಕೊಂಡ್ರೆ ಅಂಥವ್ರು ಮದುವೆನೇ ಮಾಡ್ಕೊಳ್ಬೇಕು ಅಂತ ಆಸೆ ಇದ್ದರೆ, ಇಫ್ ದೇ ಆರ್ ವಿಲ್ಲಿಂಗ್, 20 25 ಮದುವೆ ಮಾಡ್ಕೊಂಡು ಬಿಡಬೇಕು. ಅನ್ಯಥಾ ತದ್ವಿಕಾರಾಯ, ಅಲ್ಲದಿದ್ದರೆ ಅದು ವಿಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ಲೇಟ್ ಮ್ಯಾರೇಜ್ ಆಗೋದ್ರಿಂದ ಇಲ್ಲ ಮದುವೆನೇ ಬೇಡ ಅನಿಸ್ಬೋದು, ಅಥವಾ ಮಕ್ಕಳೇ ಆಗದೆ ಇರ್ಬೋದು, ಅಥವಾ ಮಕ್ಕಳಾದ್ರೂ ಇವ್ರಿಗೆ ವಯಸ್ಸಾಗಿರುತ್ತೆ, ಮಕ್ಕಳುಗಳು ಹೇಳಿದ್ದು ಕೇಳೋದಿಲ್ಲ. ಆಗ ಅವರು ಸಮಾಜಕ್ಕೆ ಸಮಸ್ಯೆಯೇ ಆಗುತ್ತಾರೆ. ಮಕ್ಕಳುಗಳು ಸಮಸ್ಯೆ ಭವತಿ ನಿಶ್ಚಯಂ, ಅನೇಕ ರೀತಿಯ ಸಮಸ್ಯೆಗಳು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರ್ಬೋದು. ಎಲ್ಲ ರೀತಿಯ ಸಮಸ್ಯೆಗಳು ಉಂಟಾಗಿ ನನಗೆ ಸಮಸ್ಯೆಗಳೇ ಆಗುತ್ತವೆ ಬಿಟ್ಟರೆ ಅದರಿಂದ ಲಾಭ ಅಂತೂ ಇರೋದಿಲ್ಲ. ಏನೋ ಮದುವೆ ಆಯಿತು ಮಕ್ಕಳಾಯಿತು ಬಿಟ್ಟರೆ ಪ್ರಾಣಿ ಪಕ್ಷಿಗಳ ಥರ ಇರೋದು ಆಗುತ್ತೆ. ಸರ್ವ ವೃಕ್ಷ ವಿಕಾಸಾಯ ಶಿಕ್ಷಣಂ ಕುರುಶೇಷವೇ ವೃಕ್ಷನಾಶನ ಸಂದರ್ಭೆ ಸಚಿಂತಯತಿ ತತ್ವಶಃ. ಗಿವ್ ದ ಟ್ರೈನಿಂಗ್ ಫಾರ್ ದ ಚಿಲ್ಡ್ರನ್ ಟು ಗ್ರೋ ಮೋರ್ ಟ್ರೀಸ್ even in their childhood, and that will stop the people cutting the trees in their life. ಸರ್ವವೃಕ್ಷ ವಿಕಾಸಾಯ, ಕೆರೆಗಳು ಮತ್ತು ಮರಗಳು
ಇವುಗಳ ವಿಕಾಸಕ್ಕೋಸ್ಕರ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣ ಕುರು ಹೇಳಿಕೊಡಬೇಕು. ಮರಗಳನ್ನು ಬೆಳೆಸುವುದು ಹೇಳಿಕೊಡಬೇಕು. ಅನೇಕ ಕೆರೆಗಳನ್ನು ಬೆಳೆಸುವುದು ಹೇಳಿಕೊಡಬೇಕು. ಏಕೆಂದರೆ ವೃಕ್ಷನಾಶನ ಸಂದರ್ಭ ಯಾರಾದರೂ ಅವರ ಜೀವನದಲ್ಲಿ ಮರವನ್ನು ಕಡಿಯುತ್ತಾ ಇದ್ದರೆ ಆ ಮಕ್ಕಳಿಗೆ ಜ್ಞಾನೋದಯವಾಗುತ್ತದೆ. ನನ್ನನ್ನೇ ಕಡಿಯುತ್ತಿದ್ದಾರೆ ಎಂದನಿಸಿ ಮರಗಳನ್ನು ಕಡಿಯುವ ಸಂದರ್ಭದಲ್ಲಿ ಬೇರೆಯವರು ಕಡಿತಾ ಇದ್ದರೂ ಇವರಿಗೆ ಬೇಜಾರಾಗಿ ನಿಲ್ಲಿಸುತ್ತಾರೆ, ಅಥವಾ ತಾವು ಕೂಡ ಕಡಿಯುವುದನ್ನು ಅನಿವಾರ್ಯ ಸಂದರ್ಭಗಳನ್ನು ಬಿಟ್ಟು ಕಡಿಯುವುದನ್ನು ನಿಲ್ಲಿಸುತ್ತಾರೆ. ಸಚಿಂತೈತಿ ತತ್ವಶಃ, ಸಮಯ ಸಂದರ್ಭ ಯೋಚನೆ ಮಾಡಿ ಜೀವನ ಮಾಡುತ್ತಾರೆ. ಆದ್ದರಿಂದ ಚಿಕ್ಕ ಮಕ್ಕಳಲ್ಲಿ ಸರ್ವವೃಕ್ಷ ವಿಕಾಸವನ್ನು ಹೇಳಿಕೊಟ್ಟರೆ ಸಮಾಜವು ಉದ್ಧಾರ ಆಗುತ್ತದೆ, ವ್ಯಕ್ತಿಗಳು ಉದ್ಧಾರವಾಗುತ್ತಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.